ಮಾರ್ಕಳ್ಳಿ ಗ್ರಾಮ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆಯವರು. ಕಳೆದ 9-10 ತಿಂಗಳಿಂದ PPR ಅಗ್ರಿ ಅವರು ನಮಗೆ ಕಾಂಟ್ಯಾಕ್ಟ್ ಆದರು, ಸ್ನೇಹಿತರ ಮುಖಾಂತರ. ಇವತ್ತಿಗೆ ಅವ್ರು ಏನು ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ ಅದೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿ ಉತ್ತಮವಾದ ಇಳುವರಿ ಬಂತು. ಜೊತೆಗೆ ಒಳ್ಳೆ ಕಾಯಿ ಶೈನಿಂಗ್ ಬಂತು. ಮಾರ್ಕೆಟಲ್ಲಿ ಡಿಮ್ಯಾಂಡಾಗೇ ಹೋಯಿತು. ಬೇರೆಯವ್ರಿಗಿಂತ 2 ರೂಪಾಯಿ ಜಾಸ್ತಿನೇ ಹೊರತು ಕಡಿಮೆ ಏನಾಗಲಿಲ್ಲ. ಇಳುವರಿನೂ ಚೆನ್ನಾಗಿ ಬಂತು. ಅವ್ರ ಸರ್ವಿಸು ತುಂಬ ಚೆನ್ನಾಗಿದೆ. ಏನೇ ಸಮಸ್ಯೆ ಇದ್ರೂ ಇಮ್ಮಿಡಿಯೇಟಾಗಿ ಬಂದು ರೆಸ್ಪಾನ್ಸ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ. 2ನೇ ಬೆಳೆಯನ್ನು ಅವರ ಒಂದು ಇದ್ರ ಮೇಲೇ ಬಿಡ್ತಾ ಇದ್ದೀವಿ ಇವಾಗ. ಅದು ವಿತಿನ್ 8 ಮಂತ್ಸಲ್ಲಿ ಬರ್ತದೆ ಅಂತ ಹೇಳಿದ್ದಾರೆ. ಬಟ್ ಮೊದಲನೇ ಬೆಳೆದನ್ನು ನಾವು ಒಂದು 4 ಮಂತ್ಸ್ ಡಿಲೇ ಮಾಡಿದ್ವಿ. ಅದರಿಂದ ಸ್ವಲ್ಪ ಪ್ರೊಡಕ್ಷನ್ದು ಪ್ರಾಬ್ಲಮ್ ಆಯಿತು. ಆದರೆ ಅವ್ರು ಬಂದು ನೋಡಿದಾಗ್ಲಿಂದ ನಮಗೇನೂ ಸಮಸ್ಯೆ ಆಗಿಲ್ಲ. ಏನೂ ರೋಗ ಇಲ್ಲ, ಏನಿಲ್ಲ. ಎಲ್ಲ ಕಡೆ ಸುಟ್ಟೋಯ್ತು, ಅದಾಯ್ತು ಇದ್ದದ್ದು ಏನೇನೋ ರೋಗ ಬಂತು, ತರಗಮಾರಿ ಬಂತು ಅಂತಂದರು. ಬಟ್ ನಮ್ಮಲ್ಲಿ ಮಾತ್ರ ಏನೂ ಬರಲೇ ಇಲ್ಲ. ಆರಾಮಾಗಿತ್ತು ತೋಟ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ PPR. ಸರ್ ನಮಸ್ತೆ. ನಾವು ಚಿಕ್ಕೋಲಂದೆ ಹತ್ರ ಇರೋ ಜಮೀನಲ್ಲಿರೋದು. ಈ ಥರ ನಮ್ಮದು ಕ್ಯಾಲ್ಶಿಯಂ ಡಿಫೆನ್ಸಿಂದ ನಮ್ಮದು ಗಿಡಗಳೆಲ್ಲ ಫುಲ್ ಹೊಂಟೋಗಿತ್ತು. ಆಮೇಲೆ ನಿಮ್ಮದು ನಮ್ಮ ಇವ್ರ ಕಡೆಯಿಂದ PPR ಅಲ್ವಾ ಸರ್, PPR ಕಡೆಯಿಂದ ಬಂದು ನೋಡಿದ್ದಕ್ಕೆ ಇದು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಂದ್ಕೊಂಡು ಹೇಳಿ ಇದು ಮಾಡಿದ್ದಕ್ಕೆ ಬೋನ್ ಮೀಲು ಮತ್ತು ಕೋನ್ ಫೀಡಿಂಗ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಇವಾಗ ಹೆಲ್ತಿಯಾಗಿ ಚೆನ್ನಾಗಿ ಬಂದಿದೆ ಎಲ್ಲ ಗಿಡಗಳು. ಬೇರೆಯವರು ಹೇಳಿದರು ಸುಮಾರು ಏನೋ ವೈರಸ್ ಇದೆ, ಪ್ಲಸ್ ಇನ್ನೇನೋ ರೋಗ ಇದೆ, ತೆಗೆಸ್ಬಿಡಿ ಅಂದ್ಕೊಂಡೆಲ್ಲ ಅಂದರು. ಇವ್ರಿಗೆ ಕರೆಕ್ಟಾಗಿ ಬಂದು ಗೈಡ್ ಮಾಡಿ ಈ ಥರ ಎಲ್ಲ ಸಜೆಸ್ಟ್ ಮಾಡಿ ಇದು ಮಾಡಿದ್ದಕ್ಕೆ ಚೆನ್ನಾಗಿ ಬಂದಿದೆ ಗಿಡಗಳು. ನೀವೇ ನೋಡ್ಬೋದು, ಹೆಲ್ತಿಯಾಗಿ ಎಲ್ಲ ಚೆನ್ನಾಗಿ ಬಂದಿದೆ. ಏನೇ ಇದ್ದರೂ ಸ್ವಲ್ಪ ರೆಕಮೆಂಡ್ ಮಾಡಿ ಅವ್ರಿಗೆ ಸಜೆಸ್ಟ್ ಕೇಳ್ಕೊಳ್ಳಿ. ಪ್ರತಿಯೊಂದಕ್ಕೂ ಅವ್ರು ಬಂದು ಫಾರಮ್ ವಿಸಿಟ್ ಮಾಡಿ ಎಲ್ಲ ಥರದ್ದು ನಿಮಗೆ ಸಜೆಷನ್ ಕೊಡ್ತಾರೆ. ಏನು ಮಾಡಬೇಕು, ಹೆಂಗೆ, ಏನು ಅನ್ನೋದೆಲ್ಲ ಹೇಳ್ತಾರೆ. ಅದರಿಂದ ನಮ್ಮ ಪರವಾಗಿಲ್ಲ, ಇವ್ರದ್ದು ಎಲ್ಲ ಚೆನ್ನಾಗಿದೆ. ಬಂದು ಇದು ಮಾಡಿ. ನನ್ನ ಹೆಸರು ಸತೀಶ್ ಅಂದ್ಬಿಟ್ಟು. ನಾನು ವ್ಯವಸಾಯಕ್ಕೆ ಇಳಿದು ಒಂದು 7-8 ವರ್ಷ ಆಗಿದೆ. ನಮಗೆ ಅವರು PPR ಅಂದ್ಬಿಟ್ಟು ಕಂಪ್ನಿ ನಮಗೆ ಒಂದು 2 ವರ್ಷದಿಂದ ನಮಗೆ ಪರಿಚಯ ಇದೆ. ಮತ್ತು ನನ್ನ ಹೆಸರು ಸತೀಶ್ ಅಂದ್ಬಿಟ್ಟು, ನಂಜನಗೂಡು ತಾಲೂಕು, ಉಸ್ಕೂರು ಅಂದ್ಬಿಟ್ಟು ಗ್ರಾಮ. ನಾವೇನು ಮಾಡ್ತೀವಿ ಅಂದರೆ ಏಲಕ್ಕಿ ಮಾಡ್ತೀವಿ. ಬಟ್ ಅದು ಏನು ಇದ್ದಕ್ಕಿದ್ದಲ್ಲೇ ವಿಲ್ಟ್ ಬರೋದು, ಮತ್ತು ಚೆನ್ನಾಗಿ ಗಿಡ ಬರೋದಿಲ್ಲ. ಸ್ಟಾರ್ಟಿಂಗ್ಗೆ ಮೂವಿಂಗ್ ಇಲ್ಲ, ಬೇರ್ಗಂಟು ರೋಗ ಇದೆಲ್ಲ ಕಾಣಿಸ್ಕೊತಿತ್ತು. ನಾವೇನು ಮಾಡಿದ್ದೀವಿ ಇವಾಗ ಅಂತಂದರೆ, ಸ್ಟಾರ್ಟಿಂಗ್ಗೆ PPR ಅವರಿಂದ ನಮ್ಮ ರವಿಕುಮಾರ್ ಅವರು ಆಗಲಿ, ನಮ್ಮ ಅವ್ರ ಹೆಸರು ಗೊತ್ತಿಲ್ಲ ಸರ್, ಪ್ರಶಾಂತ್ ಅವರಲ್ಲಿ, ಇವ್ರನ್ನ ಫೋನ್ ಮಾಡಿ ಸ್ಟಾರ್ಟಿಂಗ್ನಿಂದ ನಮಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಚೆನ್ನಾಗಿದೆ, ಏಲಕ್ಕಿ ಚೆನ್ನಾಗಿ ಬಂದಿದೆ, ಬರ್ತಿದೆ ಚೆನ್ನಾಗಿ. ನಮ್ಗೆ ಖುಷಿಯಾಗುತ್ತೆ. ಇವರು ವಾರಕ್ಕೊಂದ್ಸರಿ ವಿಸಿಟ್ ಕೊಡ್ತಾರೆ ಇವರು. ಮತ್ತು ವ್ಯವಸಾಯ ಮಾಡೋಕ್ಕೂ ನಮ್ಗೆ ಖುಷಿ ಬರ್ತದೆ ಸರ್. ಇದು PPR ಅಂದ್ಬಿಟ್ಟು ಮಾಡಿ ನಮಗೂ ಚೆನ್ನಾಗಿದೆ. ಗೊಬ್ಬರ ಆಗಲಿ, ಔಷಧಿ ಆಗಲಿ, ಸ್ಪ್ರೇಯಿಂಗ್ ಆಗಲಿ, ಗೆಡ್ಡೆಗಾಗಲಿ ಕೊಡ್ತಾರೆ ಇವರು. ಸುಮ್ಮನೆ ನಾವು ಅದು ಇದು ಕಲಸಿ ರಾಸಿ ಸುರಿಯೋದಕ್ಕಿಂತ ಇವರು 10 kg 5 kgಲೇ ಮುಗಿಸ್ತಾರೆ ಇವರು. ಕೆಲಸ ಚೆನ್ನಾಗುತ್ತೆ, ಮಾಡಿ ಸರ್. ನಮ್ಮ ಹೆಸರು ಹುಚ್ಚಪ್ಪ ಅಂತ. ನಮ್ಮ ಹೆಸರು ಹುಚ್ಚಪ್ಪ ಅಂತ. ಯಾವ ಊರು? ತಳೆಬೈಲು. ಈಗ ನೀವು ನಮ್ಮಲ್ಲಿ ಈಗ ಲಾಸ್ಟ್ ಟೈಮ್ ಎಲ್ಲ ನಾವು ಮೆಡಿಸಿನ್ ಕೊಟ್ಟಿದ್ದೀವಿ ನಿಮಗೆ. ಹೌದು, ಮಾಡಿದ್ರಿ. ಯಾವ ರೀತಿ ನಿಮಗೆ ಏನು ಅನಿಸ್ತು, ಅದ್ರ ಅನಿಸಿಕೆ ಏನು ಅದ್ರ ಬಗ್ಗೆ? ನನಗೆ ಈಗ 2 ವರ್ಷದಿಂದನೂ ನಮ್ಮ ಮಗ ಒಬ್ಬರು ಹೇಳಿದ್ರು, ಅದನ್ನು ಮಾಡ್ತಾ ಇದ್ದೀನಿ. ಹೋದ ಸತಿ ನೀವು ಕೊಟ್ಟಿದ್ದು ನಾನು ಕರೆಕ್ಟಾಗಿ ಜನವರಿ 10-12ಕ್ಕೆ ಹಾಕಿದ್ದೆ. ಅವಾಗ ಹಾಕಿದಾಗ ನನಗೆ ಭಾಳ ಒಳ್ಳೆ ರಿಸಲ್ಟ್ ಬಂತು. ಒಂದು ಹಳ್ಳು ಉದುರಿಲ್ಲ, ಒಂದು ಹಿಂಗಾರನೂ ಒಣಗಿಲ್ಲ. ಇವತ್ತು ಈಗ ಹಾಲಿ ನಮ್ಮದು 2ನೇ ಬೆಳೆ ಇದು. 1 ಎಕರೆಗೆ 75 ಕ್ವಿಂಟಲ್ ಇಳುವರಿ ಬಂತು. 1 ಎಕರೆಗೆ ರೋಗ ಅಂತ ನನ್ನ ಅನಿಸಿಕೆ ಏನು ಕಾಣಲ್ಲ. ಅದಕ್ಕೆ ನೀವು ತಜ್ಞರು ಬಂದಿದ್ದೀರಿ, ನೋಡಿ ಯಾವ್ದು ರೋಗ ಇದ್ರೆ ಹೇಳಿ, ನೀವು ಅದಕ್ಕೆ ತಕ್ಕ ಮೆಡಿಸಿನ್ ಮೆಡಿಸಿನ್ ನಿಮ್ಮ ಕೆಲಸ ಮಾಡಿ. ಕೊಟ್ಟದ್ದು ಕೆಲಸ ಮಾಡಿ. ಆ ಉದ್ದೇಶಕ್ಕಾಗಿ ನಾವು ಇವತ್ತು ಮತ್ತೆ ಬರ ಮಾಡ್ಕೊಂಡು ನಾನು ಇಲ್ಲ ಮಾಡಿ ಚೆನ್ನಾಗಿದೆ, ಮಾಡೋಣ ಇನ್ನು ಮುಂದಕ್ಕೆ. ಇನ್ನೂ ಒಳ್ಳೆ ಔಷಧಿಗಳು ಬಂದಿದ್ದಾವೆ. ತುಂಬಾ ಜಾಸ್ತಿ ರೈತರು ನೀವು ಕೊಡೋಂತೆಲ್ಲ ಗೊಬ್ಬರಗಳೆಲ್ಲ ಪರವಾಗಿಲ್ಲ, ಗಿಡ ಡೆವಲಪ್ ಬರ್ತದ. ಕೊಡ್ತಕ್ಕಂಥ ಸಲಹೆಗಳು ನಿಮ್ಮ ಫೀಲ್ಡ್ ನೋಡಿ ಕೊಡೋದು ನಿಮಗೆ ತೃಪ್ತಿ ಆಗಿದೆ? ತೃಪ್ತಿ ಆಗಿದೆ. ಫೀಲ್ಡ್ ನೋಡಿ ಯಾವ ಗೊಬ್ಬರ ಕೊಡಬೇಕು, ಯಾವ ಹಂತದಲ್ಲಿ ಕೊಡಬೇಕು ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ. ನಾವು ಅದರಂತೆ ಮಾಡ್ತಾ ಇದೀವಿ. ನಮಗೆ ಪರವಾಗಿಲ್ಲ, ಮಾಹಿತಿಗಳು ಸಿಗ್ತದೆ. ಇದೇ ರೀತಿ ಮುಂದೆ ಮಾಡ್ತಾ ಇದ್ದೀನಿ ಮುಂದೆ. ನಮ್ಮ ಬಸವರಾಜ್ ಅಂತ. ಯಾವರು? ಕಂಬಳೆ. ನಾವು ರೆಗ್ಯುಲರ್ ಆಗಿ ಔಷಧಿ ತಗೋತೀವಿ. ಈಗ ನಮ್ಮ PPR ಕಂಪ್ನಿಯಿಂದ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾವು ಒಂದು 4 ವರ್ಷದಿಂದ ಮಾಡ್ತೀವಿ. ನಮ್ಮ ಸರ್ವಿಸ್ ಯಾವ ಥರ ಇದೆ ಅಂದರೆ? ಸರ್ವಿಸು ನಿಮಗೆ ಸಾಕು. ನಮಗೆ ಏನೋ ಡೆವಲಪ್ಮೆಂಟ್ ಇಲ್ಲ, ಭೂಮಿಗೆ ಆರೋಗ್ಯ ಚೆನ್ನಾಗಿರ್ತದೆ. ಔಷಧಿಗಳು ನಿಮ್ಗೆ ಯಾವ ಥರ? ಔಷಧಿಗಳು ಚೆನ್ನಾಗಿ ಮಾಡ್ತಾವೆ ಕೆಲಸನ. ಈಗ ನಮ್ಮ ಹತ್ರ ನೀವು ಯಾವ ಬೆಳೆ ಮಾಡಿದ್ದೀರಿ? ಬಾಳೆ ಬೆಳೆದೀನಿ, ಟೊಮೊಟೊ ಬೆಳೆದೀನಿ, ಬೀನಿ ಸಾಕು ಬೆಳೆದೀನಿ, ಹೀರೆ ಬೆಳೆದೀನಿ, ಇಷ್ಟು ಬೆಳೆದೀನಿ. ಈಗ ನೀವು ಬೇರೆ
ಮಾಡೋಕ್ಕೂ ಅಂಗಡಿಯಿಂದ ತಂದು ಮಾಡಕ್ಕೆ ನಮ್ಮ ಹತ್ರ ಮಾಡೋಕ್ಕೂ ನಿಮ್ಗೇನು ವ್ಯತ್ಯಾಸ ಅನಿಸುತ್ತೆ? ವ್ಯತ್ಯಾಸ ಅಂದರೆ ಅಂಗಡಿಲಿ ರೇಟ್ ಜಾಸ್ತಿ, ಕೆಮಿಕಲ್ಲು. ಇದು ಆರ್ಗ್ಯಾನಿಕ್ಕು ಪರವಾಗಿಲ್ಲ, ಕೆಲಸ ಸುಮಾರು ಅಡ್ಜಸ್ಟ್ಮೆಂಟ್ ಆಯಿತು. ಆರ್ಗ್ಯಾನಿಕ್ ಈಗ ನಾವು ಪ್ರತಿ ಸಾರಿ ನಿಮ್ಗೆ ಭೇಟಿ ಕೊಟ್ಟು ಮಾಡೋದು ಎಲ್ಲ ನಿಮ್ಗೆ ತೃಪ್ತಿ ಆಗಿದೆಯಾ? ತೃಪ್ತಿಯಾಗಿದೆ. ಇದೇ ಥರ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡೋಣ. PPR. ಥ್ಯಾಂಕ್ಸ್ PPR. ನಮ್ಮ PPR ಅಗ್ರಿ ಕನ್ಸಲ್ಟೆನ್ಸಿ ಮೂಲಕ ನಾವು ನೇರವಾಗಿ ರೈತರ ತೋಟಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಮಣ್ಣು ಯಾವ ರೀತಿ ಇದೆ, ಅಲ್ಲಿ ಏನು ಬೆಳೆ ಇದೆ ಅಂತ ನೋಡಿ, ಆ ಬೆಳೆಗಳಲ್ಲಿ ಏನು ಕೀಟಬಾಧೆ ಇದೆ, ರೋಗಬಾಧೆ ಇದೆ ನೋಡಿ, ಅದಕ್ಕೆ ತಕ್ಕಂತಹ ಒಂದು ಸೊಲ್ಯೂಷನ್ನ ಕೊಡ್ತೀವಿ. ಅದೇ ರೀತಿ ಏನು ಪೋಷಕಾಂಶ ಕೊರತೆ ಇದೆ, ಅದಕ್ಕೆ ನಮ್ಮಲ್ಲಿ ಸಾವಯವ ಪೋಷಕಾಂಶಗಳು ಸಹ ಇದೆ, ಅದನ್ನು ಕೊಡ್ತೀವಿ. ಅದೇ ರೀತಿಯಾಗಿ ನಮ್ಮಲ್ಲಿ PPR ಅಗ್ರಿ ಕನ್ಸಲ್ಟೆನ್ಸಿ ಮೂಲಕ ನೋಡಿದ್ರೆ ನಿಮಗೆ ತೋಟಗಾರಿಕೆ ಬೆಳೆಗಳು, ಎಲ್ಲ ರೀತಿಯಾದ ತೋಟಗಾರಿಕೆ ಬೆಳೆಗಳು, ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಬಾಳೆ ಇರ್ಬೋದು, ಅರಿಶಿಣ ಇರ್ಬೋದು, ಎಲ್ಲ ರೀತಿ ತೋಟಗಾರಿಕೆ ಬೆಳೆಗಳನ್ನು ಸಹ ನಾವು ನೋಡಿ ನಿಮಗೆ ಸಲಹೆಗಳನ್ನ ಕೊಡ್ತೀವಿ. ನಿಮಗೆ ನಮ್ಮ PPR ಅಗ್ರಿ ಕನ್ಸಲ್ಟೆನ್ಸಿ ಮೂಲಕ ಕನ್ಸಲ್ಟೆನ್ಸಿ ಸರ್ವಿಸ್ ಬೇಕು ಅಂದರೆ ನಾವು ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ತೋಟಕ್ಕೆ ಭೇಟಿ ನೀಡಿ ನಿಮಗೆ ಸಲಹೆ ಮತ್ತು ನಮ್ಮ ಪರಿಕರಗಳನ್ನು ಕೊಡ್ತೀವಿ. ಧನ್ಯವಾದಗಳು.